ನಮಸ್ಕಾರ. ಈ ದೇವಸ್ಥಾನಕ್ಕೆ ಕಾಲಿಟ್ಟರೆ ದುಡ್ಡೇ ಬಂದು ನಿಮ್ಮ ಕಾಲಿಗೆ ಬೀಳುತ್ತೆ. ಖಂಡಿತವಾಗ್ಲೂ ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಈಗ ಮನುಷ್ಯನಿಗೆ ಈ ದುಡ್ಡಿನ ಸಮಸ್ಯೆ ಬಂದಾಗ, ಹಣಕಾಸಿನ ಸಮಸ್ಯೆ ಬಂದಾಗ, ಸಾಲಬಾಧೆಗಳ ಸಮಸ್ಯೆ ಬಂದಾಗ, ಕೊಟ್ಟಿರೋ ಹಣ ವಾಪಸ್ ಬರಬೇಕು ಅಂದಾಗ, ನೀವಿಸ್ಕೊಂಡಿದ್ರೆ ಇನ್ನೊಬ್ಬರಿಗೆ ಸಾಲ ತೀರಿಸಬೇಕು ಅಂದಾಗ, ಎಸ್ಪೆಷಲಿ ಈ ದೇವಸ್ಥಾನಗಳಿಗೆ ಹೋದಾಗ ಖಂಡಿತವಾಗ್ಲೂ ದುಡ್ಡೇ ಬಂದು ನಿಮ್ಮ ಕಾಲಿಗೆ ಬೀಳುತ್ತೆ. ವಿಡಿಯೋನ ಪೂರ್ತಿ ನೋಡಿದರೆ ಯಾವ ದೇವಸ್ಥಾನ ಅಂತ ಗೊತ್ತಾಗುತ್ತೆ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಈಗ ನೋಡಿ, ಒಬ್ಬ ಮನುಷ್ಯನಿಗೆ ದುಡ್ಡಿನ ಕಷ್ಟ ಬಂದಾಗ, ಸಾಲಬಾಧೆಗಳ ಸಮಸ್ಯೆ ಬಂದಾಗ, ಹಣಕಾಸಿನ ಸಮಸ್ಯೆ ಬಂದಾಗ, ಕೊಟ್ಟಿರೋ ಹಣ ವಾಪಸ್ ಬರದಲೇ ಇದ್ದಾಗ, ನೀವಿಸ್ಕೊಂಡಿರ್ತೀರ ಇನ್ನೊಬ್ಬರು ದುಡ್ಡು ಅವ್ರಿಗೆ ವಾಪಸ್ ಕೊಡದಲೇ ಇದ್ದಾಗ ಯಾರಿಗೆ ಕೇಳ್ತೀರಾ? ಫ್ರೆಂಡ್ಸಿಗೆ ಕೇಳ್ತೀರಾ? ಏನೋ ಒಂದು ಸರಿ ಎಲ್ಪ್ ಮಾಡ್ತಾರೆ, 2 ಸರಿ ಎಲ್ಪ್ ಮಾಡ್ತಾರೆ, ಆಮೇಲೆ ಕೊಡ್ತಾರಾ ಸ್ನೇಹಿತರು? ಖಂಡಿತವಾಗ್ಲೂ ಫೋನೇ ರಿಸೀವ್ ಮಾಡಲ್ಲ. ನೀವು ಹತ್ರಕ್ಕೆ ಹೋದರೆ ಅಲ್ಲಿಂದ ದೂರ ಹೋಗ್ತಾರೆ. ಇನ್ನು ಸಂಬಂಧಿಕರು ಹೆಲ್ಪ್ ಮಾಡ್ತಾರಾ? ಬಂಧು ಬಳಗದವರು ಕಷ್ಟದಲ್ಲಿದೆಯಪ್ಪ, ನೀನು ಮನೆ ಕಟ್ಟಿ ಕೋಟಿಗಟ್ಟಲೆ ಸಾಲ ಮಾಡ್ಕೊಂಬಿಟ್ಟಿದ್ಯಾ, ತಗ ಅಂತ ಸಂಬಂಧಿಕರು ಕೊಡ್ತಾರಾ? ಇಲ್ಲ, ಆಡ್ಕಂಡು ನಗ್ತಾರೆ. ಕೆಳಗಡೆ ಬಿದ್ದಾಗ ಮನುಷ್ಯ ಆಳಿಗೊಂದು ಕಲ್ಲೆಸಿತಾರೆ ಅಂತಾರಲ್ಲ, ಸತ್ಯ ರೀ ಅದು. ಮತ್ತು ನೀವು ಕೆಲಸ ಮಾಡುವ ಸಹ ಉದ್ಯೋಗಿಗಳು ಕೊಲಿಗ್ಸಿಗೆ ಕೇಳ್ತೀರಾ? ಅವ್ರು ಹೇಳ್ತಾರೆ, ನಂದೇ ಇಷ್ಟು ಕತೆ ಇದೆ ಗುರು, ನಂದು ಹಂಗಿದೆ, ನನ್ನ ಸಮಸ್ಯೆ ನೋಡಿದರೆ ಹಿಂಗಿದೆ, ನಾನು ಹೆಂಗೆ ತೀರಿಸ್ಲಿ ಅಂತ ಅವ್ರು ಜಾರ್ಕೊತಾರೆ. ಇನ್ನು ವ್ಯಾಪಾರ ಮಾಡೋ ಬಿಸ್ನೆಸ್ ಫ್ರೆಂಡ್ಸುಗಳು ಕೇಳ್ತೀರಾ? ಅಯ್ಯೋ, ನಂದು ಸಿಕ್ಕಾಬಟ್ಟೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಪ್ಪ, ನಂದೇ ನಡೀತಾ ಇಲ್ಲ ಬಿಸ್ನೆಸ್ಸು, ಬೇಜಾರು ಮಾಡ್ಕೊಬೇಡ, ಬೇಕಿದ್ರೆ ಅವ್ರಿಗೆ ಕೇಳು, ಅಲ್ಲೇನೋ ಇಂಟ್ರೆಸ್ಟಿಗೆ ಕೊಡ್ತಾರಂತೆ ನೋಡು, 10% ಇಂಟ್ರೆಸ್ಟ್ಗೆ, 5% ಇಂಟ್ರೆಸ್ಟಿಗೆ ಕೊಡ್ತಾರಂತೆ, ಕೇಳು ಅಂತಾರೆ. ಇನ್ನು ಮನೆ ಒಳಗಡೆ ಇವನ್ನೆಲ್ಲ ವಿಚಾರದಲ್ಲಿ ಹೇಳಿದರೆ ಮನೆಯಲ್ಲಿ ಉಗಿತಾರೆ. ಎಷ್ಟೋ ಜನ ಕದ್ದು ಮುಚ್ಚಿ ಸಾಲಗಳು ಮಾಡಿಬಿಟ್ಟಿರ್ತಾರೆ, ಹೆಂಡತಿ ಮಕ್ಕಳಿಗೆ ಗೊತ್ತಿಲ್ದಂಗೆ, ಆ ಗಂಡನಿಗೆ ಗೊತ್ತಿಲ್ದಂಗೆ ಸಾಲಗಳು, ಕೈ ಸಾಲಗಳು, ಬಡ್ಡಿ ಸಾಲಗಳು, ಇಂಟ್ರೆಸ್ಟಿಗೆ ಸಾಲಗಳು, ಇಲ್ಲ ಅವ್ರಿಗೆ ಕೊಡಿಸೋದು, ಇವ್ರಿಗೆ ಕೊಡಿಸೋದು, ಇವನ್ನೆಲ್ಲ ಮಾಡಿಬಿಟ್ಟಿರ್ತಾರೆ. ಇನ್ನು ಕೆಲಸಗಳಿಗೆ ಲಕ್ಷಗಟ್ಟಲೆ ಕೊಟ್ಬಿಟ್ಟು ಸಾಲಗಳು ಮಾಡ್ಕೊಂಬಿಟ್ಟಿರ್ತಾರೆ. ಇಲ್ಲ ಬಿಸ್ನೆಸ್ಸಿಗೆ ಸಿಕ್ಕಾಬಟ್ಟೆ ಇನ್ವೆಸ್ಟ್ಮೆಂಟ್ ಮಾಡಿಬಿಡೋದು, ನಾನು ಹಿಂಗೆ ಇರ್ತೀನಿ, ನಮಗೆ ಕಷ್ಟನೇ ಬರಲ್ಲ ಅಂತಂದ್ಬಿಟ್ಟು ಸಿಕ್ಕಾಬಟ್ಟೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಮಾಡ್ಕೊಂಬಿಟ್ಟಿರ್ತಾರೆ. ಹಿಂಗೆಲ್ಲ ಇದ್ದಾಗ ಯಾರಿಗೆ ಕೇಳ್ತೀರಾ? ಹೋಗಿ ಫ್ರೆಂಡ್ಸಿಗೆ ಕೇಳ್ತೀರಾ? ಸಂಬಂಧಿಕರಿಗೆ ಕೇಳ್ತೀರಾ? ಕೆಲಸ ಮಾಡುವ ಕೊಲೀಗ್ಸ್ಗಳು ಕೇಳ್ತೀರಾ? ಹೊರಗಡೆ ಜನಗಳಿಗೆ ಕೇಳ್ತೀರಾ? ಯಾರು ಕೊಡ್ತಾರೆ? ಯಾರೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಲೋನ್ ಮಾಡಬೇಕಂದ್ರೆ ಅವ್ರ ಕ್ರೈಟೀರಿಯಾಸ್ ಇರುತ್ತೆ ಬ್ಯಾಂಕ್ನವ್ರು. ಕೈ ಸಾಲ, ಬಡ್ಡಿ ಸಾಲ ಮಾಡಿದರೆ ಅದೇ ಅವ್ರ ಹತ್ರ ಇಸ್ಕೊಂಡು ಇವ್ರಿಗೆ ಕೊಡಬೇಕು, ಇವ್ರ ಹತ್ರ ಇಸ್ಕೊಂಡು ಅವ್ರಿಗೆ ಕೊಡಬೇಕು, ಕೊನೆಗೆ ತೀರ್ಸೋದು ಯಾವಾಗ? ಸೊ ಹಿಂಗಾಗಿ ಇದೆಲ್ಲ ತುಂಬ ಕಷ್ಟಗಳಾಗ್ಬಿಡುತ್ತೆ, ಹೌದು ತಾನೇ? ಸೊ ಅದಕ್ಕೆ ಯಾವ ದೇವಸ್ಥಾನ ಅಂತ ಹೇಳ್ತೀನಿ, ವಿಡಿಯೋ ಪೂರ್ತಿ ನೋಡಿ. ಅದಕ್ಕೆ ನೋಡಿ, ನಿಮ್ಮ ಜಾತಕಗಳಲ್ಲಿ ಎಸ್ಪೆಷಲಿ ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ಯಾವುದೇ ಲಗ್ನದಲ್ಲಿ ಹುಟ್ಟಿರಲಿ, ನಿಮ್ಮದು ಯಾವುದೇ ಗ್ರಹದ ದಶಾಭುಕ್ತಿಗಳು ನಡೀತಾ ಇರಲಿ, ದಶಾಭುಕ್ತಿಗಳಲ್ಲಿ 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ, 4ನೇ ಮನೆ ಬಂದರೆ ಸಿಕ್ಕಾಬಟ್ಟೆ ದುಡ್ಡು. ನೀವು ಮಾಡುವ ಕೆಲಸದಿಂದ, ಉದ್ಯೋಗದಿಂದ, ವ್ಯಾಪಾರದಿಂದ, ಬಿಸ್ನೆಸ್ಸಿಂದ, ಕೃಷಿ ವ್ಯವಸಾಯದಿಂದ ಸಿಕ್ಕಾಬಟ್ಟೆ ದುಡ್ಡು ಬಂದೇ ಬರುತ್ತೆ. ನಿಮಗೆ ನಿರಂತರವಾಗಿ ದುಡ್ಡಿದ್ದೇ ಇರುತ್ತೆ. ಸಪೋಸ್ ಸಾಲಗಳು ಮಾಡ್ಕೊಂಡಿದ್ರು ಆ ಸಾಲ ತೀರಿಸ್ತೀರ ನೀವು. ಅದೇ ಏನಾದರೂ ದಶಾಭುಕ್ತಿಗಳಲ್ಲಿ 1ನೇ ಮನೆ, 3ನೇ ಮನೆ, 5ನೇ ಮನೆ, 8ನೇ ಮನೆ, 12ನೇ ಮನೆ ಜೊತೆಗೆ 6ನೇ ಮನೆ ಬಂತು ಅಂದರೆ ಸಾಲ ತೀರ್ಸೋಕ್ಕಾಗಲ್ಲ, ಭಾಳ ಕಷ್ಟ ಆಗುತ್ತೆ, ಸಿಕ್ಕಾಬಟ್ಟೆ ಕಷ್ಟ ಆಗಿಬಿಡುತ್ತೆ. ಆವಾಗ ಸೈಟು, ಮನೆ, ಅಪಾರ್ಟ್ಮೆಂಟು, ಜಮೀನು, ಸ್ಕೂಟ್ರು, ಕಾರು, ಬಂಗಾರಗಳು ಮಾರಿ ಇನ್ನೊಬ್ಬರು ಸಾಲ ತೀರ್ಸೋ ಪರಿಸ್ಥಿತಿ ಬರುತ್ತೆ. ಇಷ್ಟೆಲ್ಲ ಮಾಡಿದರೂ ಸಾಲಗಳು ತೀರಲ್ಲ. ಅರ್ಥ ಆಯ್ತಾ? ಅದಕ್ಕೆ ಹೇಳ್ತಾ ಇರ್ತೀವಿ, ಜ್ಯೋತಿಷ್ಯ ಕಲ್ತ್ಕೊಂಬಿಡಿ. ಈಗ 70 ವರ್ಷ, 80 ವರ್ಷ, 90 ವರ್ಷ, 100 ವರ್ಷದಿಂದ ಇವೆಲ್ಲ ಯಾರೂ ಕಲಿಸ್ತಿರ್ಲಿಲ್ಲ ಜ್ಯೋತಿಷ್ಯ. ಇವತ್ತು ಯೂನಿವರ್ಸಿಟಿಗಳಿದ್ದಾವೆ, ಕಲ್ತ್ಕೊಳ್ಳಿ. ಯೂನಿವರ್ಸಿಟಿಗಳಲ್ಲಿ ಜ್ಯೋತಿಷ್ಯ ಕಲಿತು ನಿಮ್ಮ ಗಂಡಂದು, ನಿಮ್ಮ ಹೆಂಡ್ತಿದು, ನಿಮ್ಮ ಮಕ್ಕಳದು ನೋಡಿಕೊಂಡು ಸುಖವಾಗಿ ಬದುಕಿ, ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ.
ಕಂಡು ಜ್ಯೋತಿಷಿಗಳ ಹತ್ರ ಯಾಕೆ ಹೋಗ್ತೀರಾ? ಕಂಡು ಜ್ಯೋತಿಷಿಗಳಿಗೆಲ್ಲ ಯಾಕೆ ಫೋನ್ ಮಾಡ್ತೀರಾ? ನಿಮಗೆ ನೀವೇ ಜ್ಯೋತಿಷಿಗಳಾಗಿ ಸುಖವಾಗಿ ಬದುಕ್ರಿ. ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಬೇಕು. ಮತ್ತು ನಿಮ್ಮ ಆಯ್ಕೆಗಳು ಸರಿಯಾಗಿರಬೇಕು. ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆಗಳು ಸರಿಯಾಗಿರಬೇಕು. ಈ ಆಯ್ಕೆಗಳೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಿಸುತ್ತೆ. ಅರ್ಥ ಆಯ್ತಾ? ಮತ್ತು ಎಲ್ಲಿ ಎಡವುತ್ತಿದ್ದೀನಿ, ಎಲ್ಲಿ ಬೀಳ್ತಿದ್ದೀನಿ, ಎಲ್ಲಿ ತಪ್ಪು ಮಾಡ್ತಿದ್ದೀನಿ ಅನ್ನೋದು ನಿಮಗೆ ಕಾಮನ್ ಸೆನ್ಸ್, ಸಿಕ್ಸ್ತ್ ಸೆನ್ಸ್ ಇರಬೇಕು. ಮತ್ತು ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳಿ. ಆಸೆಗಳಿರಲಿ, ದುರಾಸೆಗಳು ಇಂದ ಬೇಗ ಶಾರ್ಟ್ಕಟ್ ರೂಟಲ್ಲಿ ಶ್ರೀಮಂತರಾಗ್ಬಿಡೋಣ ಅಂತ ಹೋಗಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಮಾಡ್ಕೊಂಡು ಸಾಲದ ಸುಳಿಗೆ, ಹಣಕಾಸಿನ ಸಮಸ್ಯೆಗೆ ಬಿದ್ದುಬಿಡ್ತೀರಾ. ಎಚ್ಚರ. ಇದಕ್ಕೆ ಪರಿಹಾರ ಯಾವ ದೇವಸ್ಥಾನಪ್ಪ ಅಂತಂದರೆ, ಮೊದಲೇದು ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ, ಅಟ್ಟೂರ್ ಲೇಔಟ್, ಯಲಹಂಕ, ಬೆಂಗಳೂರು. ಎರಡನೇದು ಚಿತ್ರದುರ್ಗದ ಹತ್ರ HD ಪುರ, ವರ್ಕೆರೆ ದೇವರಪುರ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, HD ಪುರ, ವರ್ಕೆರೆ ದೇವರಪುರ, ಚಿತ್ರದುರ್ಗ. ಇಲ್ಲಿ ಮೂರನೇದಪ್ಪ ಅಂತಂದರೆ ತುಮಕೂರು ಕೊರಟಗೆರೆ ಹತ್ರ ಗುರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ, ತುಮಕೂರು ಕೊರಟಗೆರೆ ತಾಲೂಕು ಗುರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ. ಪವರ್ಫುಲ್ ಟೆಂಪಲ್ ಕ್ಷೇತ್ರಗಳಿಗೆ ಹೋಗಿ ಮಂತ್ರದ ಮುಖಾಂತರ ದೇವ್ರಿಗೆ ಬೇಡ್ಕೊಳ್ಳಿ, ಅಥವಾ ಹರಕೆಗಳ ಮುಖಾಂತರ ದೇವ್ರಿಗೆ ಬೇಡ್ಕೊಳ್ಳಿ. ಖಂಡಿತವಾಗ್ಲೂ ಒಳ್ಳೆಯದು ಆಗೇ ಆಗುತ್ತೆ. ನೋಡಿ, ನಾನು ಇಲ್ಲಿ ಯಾವುದೇ ದೇವಸ್ಥಾನದ ಬಗ್ಗೆ ಪ್ರಮೋಷನ್ಸ್ ಮಾಡಲ್ಲ. ಪ್ರಮೋಷನ್ ಮಾಡೋದ್ರಿಂದ ನನಗೇನೂ ಬರಲ್ಲ, ನನಗೇನೂ ಲಾಭವೂ ಇಲ್ಲ. ಜ್ಯೋತಿಷಿಯಾಗಿ ನಾನು ಇಂತಿಂಥ ಕ್ಷೇತ್ರಗಳಿಗೆ ಹೋಗಿ ಇದು ಪವರ್ಫುಲ್ ಕ್ಷೇತ್ರಗಳು ಅಂತ ಹೇಳೋದು, ದಾರಿ ತೋರಿಸೋದು ಜ್ಯೋತಿಷಿಯಾಗಿ ನಂದು ಒಂದು ಇದ್ರ ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನ ಮಾಡ್ತಿರ್ತೀನಿ ಅಷ್ಟೇ. ನಾನೇನು ಜ್ಯೋತಿಷಿ ದೇವರಲ್ಲ, ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ. ಮಾರ್ಗದರ್ಶನ ಮಾಡ್ತಿರ್ತೀನಿ ಯೂಟ್ಯೂಬಲ್ಲಿ ನನ್ನ ಒಂದು ಚಾನಲ್ ಮುಖಾಂತರ. ಇಲ್ಲಿ ಯಾವುದೇ ದೇವಸ್ಥಾನಗಳಿಗೆ ನಾನು ಪ್ರಮೋಷನ್ ಮಾಡಲ್ಲ. ಅರ್ಥ ಮಾಡ್ಕೊಳ್ಳಿ, ಪ್ರಮೋಷನ್ ಮಾಡೋದೇ ಅಲ್ಲ ಇದು. ನಾನು ಪ್ರಮೋಷನ್ನು ಮಾಡೋಕ್ಕೆ ಇಷ್ಟಪಡಲ್ಲ. ಬಟ್ ಇವೆಲ್ಲ ತುಂಬ ಪವರ್ಫುಲ್ ಕ್ಷೇತ್ರಗಳು. ಇಲ್ಲಿ ಹೋದಾಗ ಇದ್ರದ್ದೇ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ, ಪಾಸಿಟಿವ್ ವೈಬ್ಸ್ ಇರುತ್ತೆ. ಯಾಕೆಂದರೆ ಸಾವಿರಾರು ವರ್ಷಗಳಿಂದ ಈ ದೇವಸ್ಥಾನಗಳು ತುಂಬ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋದು. ಇಲ್ಲಿ ಒಂದು ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ಸ್ ಇದ್ದೇ ಇರುತ್ತೆ. ಯಾರ್ಯಾರಿಗೆ ಹಣಕಾಸಿನ ಸಮಸ್ಯೆ, ಸಾಲಬಾಧೆ ಸಮಸ್ಯೆ, ಕೊಟ್ಟಿರೋ ಹಣ ಸಮಸ್ಯೆ, ನೀವಿಸ್ಕೊಂಡಿದ್ರೆ ಅವರಿಗೆ ವಾಪಸ್ ಕೊಡೋ ಅಂಥದ್ದು ಒಂದು ರಿಲೇಟೆಡ್ಸ್ ಇದ್ದಾಗ ಇನ್ಯಾರ ಹತ್ರ ಕೇಳ್ತೀರಾ? ಹೋಗಿ ದೇವರಿಗೆ ಕೇಳಬೇಕು. ಏನಂತ? ದಾರಿ ತೋರ್ಸಪ್ಪ, ಸಾಲಬಾಧೆಯಿಂದ ಹೊರಗಡೆ ಬರೋ ಅಂಥ ದಾರಿ ತೋರಿಸು. ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ದೇವರೇ ನೀನು ಬಂದುಬಿಟ್ಟಿದೆಯಾ ತಗೊಳಪ್ಪ ಅಂತಂದ್ಬಿಟ್ಟು ದುಡ್ಡು ನಿನ್ನ ಕಾಲಿಗೇನು ಹಾಕಲ್ಲ. ಬಟ್ ಈ ದೇವಸ್ಥಾನಗಳಿಗೆ ಹೋದಾಗ ದೇವರಿಗೆ ಸಾಲಬಾಧೆಯಿಂದ, ಹಣಕಾಸಿನ ಸಮಸ್ಯೆಯಿಂದ ಹೊರ ಬರ ಅಂತ ಒಂದು ದಾರಿ ತೋರಿಸು ಅಂತ ಮಂತ್ರದ ಮುಖಾಂತರ, ಹರಕೆ ಮುಖಾಂತರ ಕೇಳ್ಕೊಳ್ಳಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಮಸ್ಕಾರ.